ನಮಸ್ಕಾರ ಸ್ನೇಹಿತರೆ. ಒಮ್ಮೆ ನೀವು ಕಲ್ಪಿಸಿಕೊಳ್ಳಿ, ನಿಮ್ಮ ಕುಟುಂಬ, ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಪೂರ್ವಜರು ಸಾವಿರಾರು ವರ್ಷಗಳಿಂದ ನಿಮ್ಮನ್ನು ಒಂದು ಹೆಸರಿಂದ ಕರೀತಾ ಇದ್ದಾರೆ. ಆದರೆ ನಿಮ್ಮ ಕರೆಂಟ್ ಏನೋ ಒಂದು ಐ ಡಿ ಕಾರ್ಡ್ ಇದೆಯಲ್ವಾ, ಆ ಐ ಡಿ ಕಾರ್ಡಲ್ಲಿ ಸರ್ಕಾರವು ಆ ಹೆಸರನ್ನೇ ಬೇರೆ ಥರ ಬರೆದಿದೆ. ಸೊ ಪ್ರತಿ ಬಾರಿ ನೀವು ಐ ಡಿ ಕಾರ್ಡನ್ನು ತೋರಿಸಿದಾಗ ನಿಮ್ಮ ಒಂದು ಐಡೆಂಟಿಟಿ ಒಂದು ಸಣ್ಣ ಭಾಗ ಎಲ್ಲೋ ಕಳೆದುಕೊಳ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ. ಕಳೆದ ಸುಮಾರು ವರ್ಷಗಳಿಂದ ಭಾರತ ಇಡೀ ರಾಜ್ಯವು ಇದೇ ಒಂದು ಭಾವನೆಯೊಂದಿಗೆ ಬದುಕ್ತಾ ಇದೆ. ಇತ್ತೀಚೆಗೆ ಸೆಂಟ್ರಲ್ ಗೌರ್ಮೆಂಟ್ ಸಂಪುಟವು ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿದೆ. ಕೇರಳ ಎಂಬ ಹೆಸರನ್ನು ಅಧಿಕೃತವಾಗಿ ಕೇರಳಂ ಎಂದು ಬದಲಾಯಿಸುವ ಪ್ರಸ್ತಾವನೆಗೆ ಅವರು ಅನುಮೋದನೆಯನ್ನು ನೀಡಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ನ್ಯೂಸ್, ಓಕೆ. ಸೊ ನಿಮಗೂ ಕೂಡ ಅನಿಸ್ಬೋದು, ಕೇವಲ ಒಂದು ಅಕ್ಷರ ಬದಲಾವಣೆ ಮಾಡೋಕ್ಕೆ ಇಷ್ಟೊಂದು ಹಣ ಮತ್ತು ಇಷ್ಟೊಂದು ಸಮಯ ಬೇಕಾ ಅಂತ ಹೇಳ್ಬಿಟ್ಟು. ಒಂದು ಎಂ ಅಥವಾ ಒಂದು ಮ ಅಕ್ಷರದಿಂದ ಏನು ವ್ಯತ್ಯಾಸ ಆಗುತ್ತೆ ಹೇಳಿ. ಆದರೆ ಗೆಳೆಯರೇ, ಇದು ಒಂದು ಕೇವಲ ಕಾಗುಣಿತದ ಒಂದು ತಿದ್ದುಪಡಿ ಅಲ್ಲ. ಇದು 2000 ವರ್ಷಗಳ ಹಳೆಯ ಒಂದು ಭಾಷಾ ಹಮ್ಮಿನ ಕತೆ, ಸಾಂಸ್ಕೃತಿಕ ಒಂದು ಐಡೆಂಟಿಟಿಗಾಗಿ ನಡೆದ ಹೋರಾಟ ಮತ್ತು ಭಾರತ ಸಂವಿಧಾನವು ವಾಸ್ತವವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಕುತೂಹಲಕಾರಿ ನೋಟ. ಇಂದು ನಾವು ಕೇರಳಂನ ಇತಿಹಾಸ, ರಾಜಕೀಯ ಮತ್ತು ಭವಿಷ್ಯದ ಬಗ್ಗೆ ಒಂದು ಸ್ವಲ್ಪ ಆಳವಾಗಿ ತಿಳಿಯೋಣ. ಒಂದು ನೋಟ್ ಪ್ಯಾಡ್ ತಗೊಳ್ಳಿ, ಏಕೆಂದರೆ ಇಂದು ನಾವು ಏನು ಕೇಳೋಕೆ ಹೊರಡ್ತಾ ಇದೀವಲ್ವಾ, ಈ ಇತಿಹಾಸವು ಭಾರತ ಒಂದು ಭೂಪಟವನ್ನು ನೀವು ನೋಡುವ ದೃಷ್ಟಿಯನ್ನೇ ಬದಲಾಯಿಸ್ಬೋದು. ನಾವು ಸ್ವಲ್ಪ ಇವಾಗ ಹಿಸ್ಟ್ರಿಗೆ ಹೋಗೋಣ. ಕ್ರಿಸ್ತಪೂರ್ವ 257ಕ್ಕೆ ಹೋಗೋಣ. ಸಾಮ್ರಾಟ್ ಅಶೋಕನ ಆಳ್ವಿಕೆಯ ಸಮಯದಲ್ಲಿ ಅವನು ತನ್ನ ಪ್ರಸಿದ್ಧ ಶಿಲಾಶಾಸನ ಅನ್ನೋನು ಕೆತ್ತಿಸಿದ. ಆ ಪ್ರಾಚೀನ ಕಾಲದ ಏನೊಂದು ಶಿಲಾಶಾಸನ ಇದಲ್ವಾ, ಅದರಲ್ಲಿ ಈ ದಕ್ಷಿಣ ಪ್ರದೇಶದ ಆಡಳಿತಗಾರರನ್ನು ಅವರು ಕೇರಳ ಪುತ್ರ ಎಂದು ಉಲ್ಲೇಖಿಸಿದ್ದಾರೆ. ಅಂದರೆ ಕೇರಳದ ಪುತ್ರರು. ಇದು ಶಕ್ತಿಯುತವಾದ ಚೇರ ರಾಜವಂಶಕ್ಕೆ ನೀಡಿದ ಒಂದು ನೇರ ಉಲ್ಲೇಖವಾಗಿತ್ತು. ಭೌಗೋಳಿಕವಾಗಿ ಗೋಕರ್ಣದಿಂದ ಕನ್ಯಾಕುಮಾರಿವರೆಗೂ ಈ ವಿಶಾಲವಾದ ಭೂಭಾಗವನ್ನು ಐತಿಹಾಸಿಕವಾಗಿ ಚೇರಳಂ ಅಥವಾ ಕೇರಳಂ ಅಂತ ಕರಿತಾ ಇದ್ರು. ಹಾಗಾದರೆ ಕೇರಳ ಎಂಬ ಪದ ಎಲ್ಲಿಂದ ಬಂತು? ಅಲ್ಲಿರೋ ಜನ ಮಲಯಾಳಂ ಮಾತನಾಡ್ತಾ ಇದ್ರು ಮತ್ತು ಮಲಯಾಳಂನಲ್ಲೇ ಅವರು ತಾಯ್ನಾಡನ್ನು ಯಾವಾಗಲೂ ಕೇರಳಂ ಎಂದೇ ಕರಿತಾ ಇದ್ರು. ಕೇರಳ ಎಂಬ ಪದವು ಮೂಲಭೂತವಾಗಿ ಆಂಗ್ಲೀಕೃತ ರೂಪವಾಗಿದೆ. ಅಂದರೆ ಕೇರಳಂ ಎಂದು ಉಚ್ಚರಿಸಲು ಕಷ್ಟಪಟ್ಟ ವಸಾಹತುಶಾಹಿ ಆಡಳಿತಗಾರರು ಮತ್ತು ವಿದೇಶಿ ವ್ಯಾಪಾರಿಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಿಸಿಕೊಂಡ ಉಚ್ಚಾರಣೆ ಇದು. ನೀವೊಂದ್ಸತಿ ಯೋಚನೆ ಮಾಡಿ, ಸ್ಥಳೀಯರಿಗೆಂದಿಗೂ ಕೇರಳಂ ಅಂತ ಹೇಳೋದನ್ನು ನಿಲ್ಲಿಸಲಿಲ್ಲ. ಆದರೆ ಬ್ರಿಟಿಷರು ಪ್ರಿಂಟ್ ಮಾಡಿರೋ ನಕ್ಷೆಗಳು, ವ್ಯಾಪಾರ ಒಪ್ಪಂದಗಳು ಮತ್ತು ಅಧಿಕೃತ ಅಡ್ಮಿನಿಸ್ಟ್ರೇಟಿವ್ ದಾಖಲೆಗಳು ಕೇರಳ ಎಂಬ ಪದವನ್ನು ಜಾಗತಿಕ ಶಬ್ದಕೋಶದಲ್ಲಿ ಭದ್ರವಾಗಿ ಕೂರಿಸಿದವು. ಇದು ಹೊರಗಿನಿಂದ ಹೇರಲ್ಪಟ್ಟ ಒಂದು ಗುರುತಾಗಿತ್ತು. ಇವಾಗ ನಾವು 1920ಕ್ಕೆ ಬರೋಣ. ಇಡೀ ಭಾರತವು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟದಿಂದ ಕುದಿತಾ ಇತ್ತು. ಆದರೆ ದಕ್ಷಿಣದಲ್ಲಿ ಮತ್ತೊಂದು ಬೃಹತ್ ರಾಜಕೀಯ ಮತ್ತು ಸಾಂಸ್ಕೃತಿಕ ಜಾಗೃತಿ ಏಕಕಾಲದಲ್ಲಿ ನಡೀತಾ ಇತ್ತು. ಇದನ್ನು ಐಕ್ಯ ಕೇರಳ ಚಳುವಳಿ ಅಂತ ಕರೆಯಲಾಗ್ತಿತ್ತು. ಆ ಟೈಮಲ್ಲಿ ಮಲಯಾಳಂ ಮಾತನಾಡೋರು ಒಗ್ಗೂಡಿರಲಿಲ್ಲ. ಅವರು ಮೂರು ವಿಭಿನ್ನ ಪ್ರದೇಶಗಳಲ್ಲಿ ಹಂಚೋಗಿದ್ರು. ಬ್ರಿಟಿಷ್ ಆಳ್ವಿಕೆಯಲ್ಲಿದ್ದ ಮಲಬಾರ್ ಮತ್ತು ಕೊಚ್ಚಿ ಹಾಗೂ ತಿರುವಾಂಕುರ ಸಂಸ್ಥಾನಗಳು. ಆದರೆ ಐಕ್ಯ ಕೇರಳ ಒಂದು ಚಳುವಳಿಯು ಒಂದು ಸ್ಪಷ್ಟವಾದ ಬೇಡಿಕೆಯನ್ನು ಹೊಂದಿತ್ತು. ನಾವು ಒಂದೇ ಭಾಷೆ ಮಾತನಾಡ್ತೀವಿ, ನಾವು ಒಂದೇ ಸಂಸ್ಕೃತಿನ ಶೇರ್ ಮಾಡ್ಕೊತೀವಿ, ಅಂದರೆ ಹಂಚ್ಕೋತೀವಿ. ಆದ್ದರಿಂದ ನಾವು ಒಂದು ಏಕೀಕೃತ ಭಾಷಾ ರಾಜ್ಯದಲ್ಲಿ ಬದುಕಬೇಕು ಅಂತ. ಈ ಚಳುವಳಿಯು ಅವರ ಐಡೆಂಟಿಟಿ ಎದೆಯ ಒಂದು ಬಡಿತವಾಗಿತ್ತು. ಭಾರತಕ್ಕೆ ಯಾವಾಗ ಸ್ವಾತಂತ್ರ್ಯ ಸಿಕ್ತು, ಆವಾಗ ಭಾಷೆಯ ಆಧಾರದ ಮೇಲೆ ನಮ್ಮ ಆಧುನಿಕ ರಾಜ್ಯಗಳ ಗಡಿಯನ್ನು ಗುರುತಿಸಲು ರಾಜ್ಯ ಪುನರ್ವಿಂಗಡಣಾ ಆಯೋಗವನ್ನು ಸ್ಥಾಪಿಸಲಾಯಿತು. ಮತ್ತು ಫೈನಲ್ ಆಗಿ ಅಂತಿಮವಾಗಿ ನವೆಂಬರ್ 1, 1956ಕ್ಕೆ ಗಡಿಗಳನ್ನು ಎಳೆಯಲಾಯಿತು ಮತ್ತು ರಾಜ್ಯವು ಅಧಿಕೃತವಾಗಿ ಅಸ್ತಿತ್ವಕ್ಕೂ ಕೂಡ ಬಂದಿತ್ತು. ಈ ದಿನನ ಇಂದಿಗೂ ಕೇರಳ ಪಿರವಿ, ಅಂದರೆ ಕೇರಳದ ಜನ್ಮದಿನ ಎಂದು ಆಚರಿಸಲಾಗುತ್ತದೆ. ಆದರೆ ಇಲ್ಲೇ ಒಂದು ದೊಡ್ಡ ಸಾಂವಿಧಾನಿಕ ತಾಂತ್ರಿಕ ಒಂದು ದೋಷ ಸಂಭವಿಸಿತು. ಭಾರತದ ಸಂವಿಧಾನವನ್ನು ಒಂದು ಸಿದ್ಧಪಡಿಸಬೇಕಾದ್ರೆ ಅದರಲ್ಲಿ ಮೊದಲ ಅನುಸೂಚಿ ಎಂಬ ಪಟ್ಟಿಯನ್ನು ಸೇರಿಸಲಾಯಿತು. ಈ ಪಟ್ಟಿಯು ಭಾರತದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಅಧಿಕೃತ ಕಾನೂನುಬದ್ಧ ಹೆಸರುಗಳನ್ನು ಒಳಗೊಂಡಿದೆ. ಅಡ್ಮಿನಿಸ್ಟ್ರೇಟಿವ್ ಡಾಕ್ಯುಮೆಂಟ್ಸ್ ಒಂದು ಇಂಗ್ಲೀಷ್ ದಾಖಲೆಗಳಿಂದ ತುಂಬಾ ಒಂದು ಪ್ರಭಾವಿತವಾಗಿತ್ತು. ಇದರಿಂದ ಸಂವಿಧಾನವು ರಾಜ್ಯದ ಹೆಸರನ್ನು ಸ್ಥಳೀಯ ಕೇರಳಂ ಬದಲಿಗೆ ಇಂಗ್ಲೀಷ್ನಲ್ಲಿ ಕೇರಳ ಎಂದು ಅಧಿಕೃತವಾಗಿ ದಾಖಲಿಸಿತು. 16 ವರ್ಷ
ರಾಜ್ಯ ಸರ್ಕಾರವು ಈ ಒಂದು ದ್ವಂದ್ವದೊಂದಿಗೆ ಕಾರ್ಯನಿರ್ವಹಿಸಿತು. ಮಲಯಾಳಂ ಡಾಕ್ಯುಮೆಂಟ್ಸಲ್ಲಿ ಅವರು ಕೇರಳಂ ಅಂತ ಬರೆದರು, ಇಂಗ್ಲೀಷ್ ಮತ್ತು ಹಿಂದಿ ರಾಷ್ಟ್ರೀಯ ಒಂದು ದಾಖಲೆಗಳಲ್ಲಿ ಅವರು ಕೇರಳ ಅಂತ ಬರೆದರು. ಆದರೆ ನಿಮಗೂ ಗೊತ್ತು ನಮಗೂ ಗೊತ್ತು, ಯಾವುದೇ ಒಂದು ಐಡೆಂಟಿಟಿ ಶಾಶ್ವತವಾಗಿ ಬೇರೆ ಬೇರೆಯಾಗಿ ಉಳಿಯಲು ಸಾಧ್ಯವಿಲ್ಲ. 2023ರಲ್ಲಿ ಕೇರಳದ ಮುಖ್ಯಮಂತ್ರಿ ಇದನ್ನು ಸರಿಪಡಿಸಲು ವಿಧಾನಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಿದರು. ಬಟ್ ಒಂದು ರಾಜ್ಯದ ಹೆಸರನ್ನು ಬದಲಾಯಿಸಬೇಕು ಅಂತಂದರೆ ಅಷ್ಟೊಂದು ಸುಲಭ ಕೆಲಸ ಅಲ್ಲ. ಅದು ತಾಂತ್ರಿಕ ಒಂದು ಕಾರ್ಯವಿಧಾನದ ದೋಷದ ಕಾರಣದಿಂದ ಕೇಂದ್ರ ಸರ್ಕಾರವು ಅವರ ಮೊದಲ ನಿರ್ಣಯವನ್ನು ವಾಪಸ್ ಕಳುಹಿಸಿತು. ಆದರೆ ರಾಜ್ಯ ಸರ್ಕಾರ ಅವರ ಹಠನ ಬಿಟ್ಕೊಡ್ಲಿಲ್ಲ. ಅವರು ಜೂನ್ 24, 2024ರಂದು ಅವರು ತಿದ್ದುಪಡಿ ಮಾಡಿದ ಒಂದು ನಿರ್ಣಯವನ್ನು ವಿಧಾನಸಭೆಗೆ ತಂದರು. ಮತ್ತು ಆಶ್ಚರ್ಯವೇನೆಂದರೆ ಅದು ಸರ್ವಾನುಮತದಿಂದ ಎಕ್ಸೆಪ್ಟ್ ಆಗಿತ್ತು. ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡೂ ಒಪ್ಕೊಂಡಿದ್ವು. ಇದು ಕೇವಲ ಒಂದು ರಾಜಕೀಯ ಗಿಮಿಕ್ ಅಲ್ಲ, ಇದು ಜನರ ಸಾಮೂಹಿಕ ಇಚ್ಛಾಶಕ್ತಿ ಎಂಬುದು ಇದು ನಮಗೆ ತೋರಿಸ್ಕೊಡುತ್ತೆ. ಹಾಗಾದರೆ ಭಾರತದಲ್ಲಿ ಒಂದು ರಾಜ್ಯವು ಕಾನೂನುಬದ್ಧವಾಗಿ ತನ್ನ ಹೆಸರನ್ನು ಹೇಗೆ ಬದಲಾಯಿಸ್ತದೆ? ಮುಖ್ಯಮಂತ್ರಿಗಳು ಕೇವಲ ಒಂದು ಕಾಗದಕ್ಕೆ ಸಹಿ ಇದ್ದರೆ ಸಾಕೆ? ಇಲ್ಲ, ಇದು ಭಾರತೀಯ ಸಂವಿಧಾನ ಅನುಚ್ಛೇದ 3ರ ಅಡಿಯಲ್ಲಿ ನಡೆಯುವ ಒಂದು ಕಟ್ಟುನಿಟ್ಟಾದ ಸಾಂವಿಧಾನಿಕ ಪ್ರಕ್ರಿಯೆ ಆಗಿದೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಇವಾಗ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನು ಕಳಿಸಬೇಕು. ನಂತರ ಭಾರತದ ರಾಷ್ಟ್ರಪತಿಗಳು ಈ ಬದಲಾವಣೆಯ ಮಸೂದೆಯನ್ನು ಅಧಿಕೃತ ಅಭಿಪ್ರಾಯ ಪಡೆಯಲು ರಾಜ್ಯ ವಿಧಾನಸಭೆಗೆ ಕಳಿಸ್ತಾರೆ. ರಾಜ್ಯವು ಔಪಚಾರಿಕವಾಗಿ ಒಪ್ಪಿಕೊಂಡ ನಂತರ ಮಸೂದೆಯು ಸಂಸತ್ತಿಗೆ ಹೋಗುತ್ತೆ. ಈಗ ಈ ಸಾಂವಿಧಾನಿಕ ಅಂಶವನ್ನು ಗಮನಿಸಿ ನೀವು. ಅನುಚ್ಛೇದ 4ರ ಅಡಿಯಲ್ಲಿ ಈ ಮರುನಾಮಕರಣ ಪ್ರಕ್ರಿಯೆಗೆ 3/2 ಬಹುಮತದ ಸಂಕೀರ್ಣ ಒಂದು ಸಾಂವಿಧಾನಿಕ ತಿದ್ದುಪಡಿಯ ಅಗತ್ಯವಿಲ್ಲ. ಇದನ್ನು ಸಂಸತ್ತಿನಲ್ಲಿ ಕೇವಲ ಸರಳ ಬಹುಮತದಿಂದ ಇದನ್ನು ಅಂಗೀಕರಿಸಬಹುದು. ಮತ್ತು ಇತ್ತೀಚೆಗೆ ಫೆಬ್ರವರಿ 2026ರಲ್ಲಿ ಕೇಂದ್ರ ಸಚಿವ ಸಂಪುಟವು ಅಧಿಕೃತವಾಗಿ ತನ್ನ ಅನುಮೋದನೆಯನ್ನು ನೀಡಿದೆ. ಇದರರ್ಥ ಅಡಚಣೆಯನ್ನು ಇಲ್ಲಿ ದಾಟಲಾಗಿದೆ. ಕೇರಳಂಗೆ ಆಗುತ್ತಿರುವ ಈ ಐತಿಹಾಸಿಕ ಬದಲಾವಣೆಯು ಈಗ ಅಂತಿಮ ಹಂತದಲ್ಲಿದೆ. ಈ ಥರ ರೀನೇಮಿಂಗ್ ಭಾರತದಲ್ಲಿ ಏನಿದು ಫಸ್ಟ್ ಟೈಮ್ ಆಗ್ತಲ್ಲ, ಮುಂಚೆ ಕೂಡ ಆಗಿದೆ. 2007ರಲ್ಲಿ ಉತ್ತರಾಂಚಲವನ್ನು ಉತ್ತರಾಖಂಡ, 2011ರಲ್ಲಿ ಒರಿಸ್ಸಾವನ್ನು ಒಡಿಶಾ. ಇವಾಗ ಒಂದು ಸರ್ತಿ ಸಂಸತ್ತು ಈ ಹೊಸ ಮಸೂದೆಯನ್ನು ಅಧಿಕೃತವಾಗಿ ಅಂಗೀಕರಿಸಿದಾಗ ಪ್ರತಿ ಪಾಸ್ಪೋರ್ಟ್, ಪ್ರತಿ ಪಠ್ಯಪುಸ್ತಕ ಮತ್ತು ಪ್ರತಿ ಭೂಪಟವು ಕೇರಳಂ ಎಂದೇ ಇರುತ್ತದೆ. ಇವಾಗ ಕೆಲವು ವಿಮರ್ಶಕರು ಇದರಲ್ಲಿ ಕೇಳ್ತಾರೆ, ಇದರಿಂದ ಬಡತನ ನಿವಾರಣೆ ಆಗುತ್ತಾ ಅಥವಾ ಉದ್ಯೋಗ ಏನಾದರೂ ಸೃಷ್ಟಿ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಬಟ್ ಪ್ರಾಮಾಣಿಕವಾಗಿ ಏನಾದರೂ ಹೇಳಬೇಕು ಅಂತಂದರೆ ಇಲ್ಲ. ಆದರೆ ಮನುಷ್ಯರು ಕೇವಲ ಮೂಲ ಸೌಕರ್ಯದಿಂದ ಅವರು ಬದುಕ್ತಾ ಇಲ್ಲ. ನಾವು ಗೌರವ, ನೆನಪು ಮತ್ತು ಸಂಸ್ಕೃತಿಯ ಮೇಲೆ ಕೂಡ ಒಂದು ಬದುಕ್ತೇವೆ. ಪ್ರಾದೇಶಿಕ ಒಂದು ಪರಂಪರೆಯನ್ನು ನಾವು ಗೌರವಿಸುವ ಒಂದು ನಮ್ಯತೆ ನಮ್ಮ ರಾಷ್ಟ್ರೀಯ ಸಂವಿಧಾನಕ್ಕಿದೆ ಎಂಬುದನ್ನು ಇದು ನಮಗೆ ತೋರಿಸ್ಕೊಡುತ್ತೆ. ಇವಾಗ ನಾನು ನಿಮ್ಮ ಪ್ರಶ್ನೆ ಮಾಡ್ತೀನಿ, ಹಾಗಾದರೆ ನಿಮ್ಮ ಅಭಿಪ್ರಾಯವೇನು? ವಸಾಹತುಶಾಹಿ ಹೆಸರುಗಳನ್ನು ಬದಲಾಯಿಸುವುದು ಸಾಂಸ್ಕೃತಿಕ ಒಂದು ಹೆಮ್ಮೆಗೆ ಅಗತ್ಯವಾದ ಹೆಜ್ಜೆ, ಅಥವಾ ನಾವು ಕೇವಲ ಆಡಳಿತದ ಮೇಲೆ ಗಮನ ಹರಿಸಬೇಕಾ? ಕಮೆಂಟಲ್ಲಿ ನಿಮ್ಮ ಒಂದು ಒಪಿನಿಯನನ್ನು ತಿಳಿಸಿ. ಇವತ್ತು ನೀವೇನಾದರೂ ಹೊಸದನ್ನು ಕಲ್ತಿದ್ರೆ ಲೈಕ್ ಬಟನ್ ಒತ್ತಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಬೂತ್ ಕನ್ನಡಿಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ನಮಸ್ತೆ.